ನಾವೇ ದೂರು ಕೊಟ್ವಿ ಒಂದು ದೂರು ಕೊಟ್ಟ ನಂತರ ನಾವು ಅಗ್ರಿ ಇಡಲ್ಲ ಅನ್ನುವಂಥ ಕಾರಣಕ್ಕೆ ಅದೇನೋ ಬೇರೆ ಯಾವುದೋ ಎಂಡಾಕ್ಮೆಂಟ್ ಇದ್ದರೆ ಅದನ್ನು ದರ್ಶನ ಅದು ಸರಿಯಾದ ಆ ನಂತರ ಆರೋಪಿ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾಳ ಮುಖ್ಯವಾಗಿ ಪೊಲೀಸ್ ಠಾಣೆಯಿಂದ ಹಿಡ್ಕೊಂಡು ಸಂಬಂಧಪಟ್ಟಂಥ ಐಆರ್ ಆಫೀಸರ್ಸ್ ತನಕ ಮಾಹಿತಿ ಗೊತ್ತಿದ್ದೇನೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ, ಅದು ಭಾಳ ದೊಡ್ಡ ಚರ್ಚೆ ಆಯಿತು, ಪಾಪದ ಕೊಡ ತುಂಬಿದೆ ಅಂತ. ಅಲ್ಲ ಚರ್ಚೆ ವಿಚಾರ ಗೊತ್ತಾಗಬೇಕು. ನಾವು ಯಾವ ಕಾರಣಕ್ಕೆ ಕೇಳ್ತಿದ್ದೀವಿ ಅಂತಂದರೆ ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ, ರಾಜ್ಯ ಜನಗಳ ಪರವಾಗಿ ನಾವು ಕೇಳ್ತಾ ಇರುವಂಥದ್ದು ಮೇಡಮ್ ಇದನ್ನು. ಹಾಗಾಗಿ ನಿಮಗೇನಾದರೂ ಆ ಥರದ್ದೇನಾದರೂ ಮಾಹಿತಿಗಳು ಬಂದಿತ್ತು ಅಂತ ಅಂದರೆ ದಯವಿಟ್ಟು ನೀವು ವಾಲಂಟ್ರಿಯಾಗಿ SIT ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಈ ರಾಜ್ಯ ಜನಗಳ ಪರವಾಗಿ ತಮ್ಮನ್ನು ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಇದನ್ನ ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ನೀವು ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳು ಏನು ಯಾರ್ಯಾರಿದ್ದಾರೆ ಇಲ್ಲಿ ಇದರಿಂದ ಇರೋದು ಕೇಳ್ಕೊಳ್ಳಿ ಮೇಡಮ್. ಅಲ್ಲಲ್ಲ ನನಗೆ ಬೇಡ, ಅದು ನಿಮಗೆ ಕೊಡ್ತಾ ಇರೋದು. ಅದನ್ನು ಕೇಳ್ಕೊಳ್ಳಿ ಸ್ವಲ್ಪ ದಯವಿಟ್ಟು. ನೀವು ಇಂಥದ್ದು ಇದೇ ಕಾರಣಕ್ಕೆ ಇಂಥವರೆಲ್ಲ ಎತ್ಕೊಂಡಿರುವಂಥದ್ದು ಇಲ್ಲಿ, ಹೌದಲ್ವಾ? ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಅಂಥವ್ರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು, ನೌಕರರು ಯಾರೋ ಇದ್ದಾರೆ ಅಂತ ಅಂದರೆ ಅವರನ್ನು ಹಾಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂಥ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ. ಇದು ನಮ್ಮ ಬೇಡಿಕೆ. ನಿಮಗೆ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ನಾವು ಭಾವಿಸ್ಕೊಳ್ತೀವಿ. ಎಲ್ಲ TRS ಪಕ್ಷದ ಸೈನಿಕರಿಗೆ
ಮತ್ತೊಮ್ಮೆ ಈ ಹಾಸನ ಚಲೋ ಕಾರ್ಯಕ್ರಮಕ್ಕೆ ಬಂದು ನಾವು ಮಹಿಳೆಯರ ಮಾನ ರಕ್ಷಣೆ ಗೌರವ ರಕ್ಷಣೆಗಾಗಿ ಯಾವಾಗಲೂ ಕೆಆರ್ಎಸ್ ಪಕ್ಷ ಇರುತ್ತೆ. ಹಾಗೆ ಯಾವುದೇ ದುಷ್ಟರು ಈ ಸಮಾಜದ ಶಾಂತಿ ಘನತೆ ಶೀಲವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಎಲ್ಲ ದುಷ್ಟರ ವಿರುದ್ಧ ಕೆಆರ್ಎಸ್ ಪಕ್ಷ ಇರುತ್ತೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನಗಳಿಗೆ ಸಾರೋದಕ್ಕಾಗಿ ಹಾಸನ ಚಲೋ ಕಾರ್ಯಕ್ರಮಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಮಿತಿಯ ಮತ್ತೆ ಈ ರಾಜ್ಯದ ನೊಂದವರು, ಅಶಕ್ತರು, ದುರ್ಬಲರು ಇವರೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಇದು ಕೆಆರ್ಎಸ್ ಪಕ್ಷ ತನ್ನ ಶಕ್ತಿಯ ಇತಿಮಿತಿಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದ ಉದ್ದೇಶಗಳು ಈ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ನಮಗೊಂದಷ್ಟು ಮಾಧ್ಯಮಗಳು ಸಪೋರ್ಟ್ ಮಾಡ್ತವೆ. ಅದ್ರ ಜೊತೆಗೆ ನಾವು ನಮ್ಮ ಕೈನಲ್ಲಿರುವಂತಹ ಅವಕಾಶವನ್ನು ಬಳಸಿಕೊಂಡು ಮಾಡಬೇಕು. ದಯವಿಟ್ಟು ನೀವೆಲ್ಲರೂ ಯಾರ್ಯಾರೆಲ್ಲ ಲೈವ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ವಿಡಿಯೋ ಮಾಡಿದ್ದೀರಾ ಮತ್ತು ಯಾವ್ಯಾವ ಪೇಜ್ಗಳಲ್ಲಿ ಲೈವ್ ಆಗಿದೆ ಅಂತ ಅನ್ನೋದನ್ನ ನೋಡ್ಕೊಂಡ್ರೆ ಬೆಂಗಳೂರು ಕೆಆರ್ಎಸ್ ಪಕ್ಷ ಬೆಂಗಳೂರು ಪೇಜಲ್ಲಿ ಲೈವ್ ಆಗಿದೆ, ಹಾಗೆ ಹಾಸನ ಪೇಜಲ್ಲಿ ಲೈವ್ ಆಗಿದೆ. ಬಹಳ ಮುಖ್ಯವಾಗಿ ಬೆಂಗಳೂರು ಪೇಜಲ್ಲಿ ಆಗಿದೆ. ಹಾಗಾಗಿ ನೀವು ಕೆಆರ್ಎಸ್ ಬೆಂಗಳೂರು ಅಂತ ಅನ್ನುವಂಥ ಪೇಜನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಶೇರ್ ಮಾಡಿಸಿ. ಇಲ್ಲಿಂದ ಹೋದ ತಕ್ಷಣ ನನ್ನ ಕೆಲಸ ಮುಗಿತು ಅಂತ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಪಡುವಾರಳ್ಳಿ ಪಾಂಡವರು ಅಂತ ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಕಡೆ ಸ್ಲೋಗನು ಕಳ್ಳರು ದುಷ್ಟರು ಬರ್ತಾ ಇರ್ತಾರೆ, ನಾವು ಓಡಿಸ್ತಾ ಇರಬೇಕು ಅಂತ ಸಿನಿಮಾ ಮುಗಿದಾಗ. ಹಾಗಾಗಿ ನಾವು ಈ ಕಾರ್ಯಕ್ರಮ ಆದ ನಂತರ ನಾವು ನಮ್ಮ ಊರುಗಳಿಗೆ ಹೋಗ್ತೀವಿ. ಊರಲ್ಲಿರುವಂತಹ ಸಾವಿರಾರು ಜನ ಕೆಆರ್ಎಸ್ ಪಕ್ಷದವರು, ನಮ್ಮ ಜಿಲ್ಲೆಗಳಲ್ಲಿರುವಂತಹ ಸಾವಿರಾರು ಜನ ಕೆಆರ್ಎಸ್ ಪಕ್ಷದ ಸೈನಿಕರುಗಳ ಕೈನಲ್ಲೂ ಕೂಡ ಈ ಹಾಸನ ಚಲೋ ಕಾರ್ಯಕ್ರಮದ ಲೈವ್ ಅನ್ನ ಶೇರ್ ಮಾಡಿಸಿ, ಹೆಚ್ಚೆಚ್ಚು ಜನಗಳ ಜೊತೆ ಮಾತಾಡಿ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ಲೈವ್ ಮಾಡ್ತಾ ಯಾರ್ಯಾರೆಲ್ಲ ಇಂಥ ಸಮಸ್ಯೆಗಳಿಗೆ ತುತ್ತಾಗಿದ್ದೀರಿ, ದೌರ್ಜನ್ಯಕ್ಕೊಳಗಾಗಿದ್ದೀರಿ, ಅನ್ಯಾಯಕ್ಕೊಳಗಾಗಿದ್ದೀರಿ, ಅವರು ಕೆಆರ್ಎಸ್ ಪಕ್ಷವನ್ನ ಸಂಪರ್ಕ ಮಾಡಬಹುದು. ಪ್ರಜ್ವಲಿಂದ ಅಷ್ಟೇ ಅಲ್ಲ, ಬೇರೆ ಈ ರಾಜ್ಯದಲ್ಲಿ ನೂರಾರು ಜನ ಸಾವಿರಾರು ಜನ ರಾಜಕಾರಣಿಗಳು ಇಂಥದೇ ಕೆಲಸದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಅವರು ಎಸಗಿರುವಂತಹ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳೇನಾದ್ರೂ ಇತ್ತು ಅಂತಾದ್ರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಿ. ನಿಮ್ಮ ವಿಚಾರವನ್ನ ಗೌಪ್ಯವಾಗಿಟ್ಟು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬಹುದು, ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅದನ್ನ ಮಾಡ್ತೀವಿ ಅಂತ ಅನ್ನುವಂಥ ರೀತಿಯಲ್ಲಿ ಲೈವ್ ಮಾಡಿ, ವಿಡಿಯೋ ಮಾಡಿ, ಅದ್ಯಾವುದು ಸಾಧ್ಯ ಆಗುತ್ತೆ ಅದನ್ನು ಹೇಳಬೇಕು ಅಂತ ಕೇಳ್ಕೊಂಡು ಕೆಆರ್ಎಸ್ ಪಕ್ಷಕ್ಕೆ ಅತ್ಯಾಚಾರಿಗಳನ್ನು ಕೆಟ್ಟ ಸರ್ಕಾರಕ್ಕೆ ಮಕ್ಕಳಿಗೆ ರಕ್ಷಣೆ ಕೊಡ ಕೆಟ್ಟ ಸರ್ಕಾರಕ್ಕೆ ಪಕ್ಷದ ವೀರ ಸೇನಾನಿಗಳಿಗೆ ಯಾವ ಕಡೆಗೆ ಎಲ್ಲಿ ಊಟ ಯಾರು ಎಲ್ಲಪ್ಪ ಊಟಕ್ಕೆ ಎಲ್ಲಿ ಹೋಗ್ಬೇಕು?